ಪರಪನಾಗ್ರಹಾರ ಜೈಲಿನಲ್ಲಿ ಕರ್ಮಕಾಂಡಗಳು ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಜೈಲಿನಲ್ಲೇ ಎದುರು ಹೆಚ್ಚಾಗ್ತಾ ಇದೆ ಕೈದಿಗಳ ದೌಲತ್ತು. ಹೊರಗಿರೋ ಜನರಿಗೆ ಜೈಲಿನಿಂದಲೇ ಬೆದರಿಕೆಯ ಕರೆಗಳು ಹೋಗ್ತಾ ಇದೆ. ಮೊಬೈಲ್ನಿಂದ ಕರೆ ಮಾಡಿ ಆವಾಜ್ ಹಾಕ್ತಾ ಇರುವಂತಹ ರೌಡಿಗಳು. ಜೈಲಿನಲ್ಲಿ ಮೊಬೈಲ್ ಕರ್ಮಕಾಂಡದ ಬಗ್ಗೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಕೈದಿ. ಜೈಲಿನಿಂದ ರಿಲೀಸ್ ಆದವನಿಗೆ ಸಹ ಕೈದಿಗಳಿಂದ ಬೆದರಿಕೆಯ ಕರೆಗಳು ಬರ್ತಾ ಇದ್ದಾವೆ. ಹೇಳಿದ ನಂಬರ್ಗೆ ಹಣ ಹಾಕಬೇಕು ಅಂತ ಹೇಳಿ ಜೀವ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಸುಮಾರು 7 ವರ್ಷ ಜೈಲಿನಲ್ಲಿದ್ದಂತಹ ಕೈದಿ ಅರುಲ್, ಮಾಜಿ ಕೈದಿಗೆ ನೆಲ್ಸನ್ ಸಾವನ್ ಅಲಿಯಾಸ್ ಬಬ್ಲು ಇನ್ನಿತರರಿಂದ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಕೆಲ ನಂಬರ್ ಅನ್ನ ನೀಡಿ ಆನ್ಲೈನ್ ಮೂಲಕ ಹಣ ಹಾಕಬೇಕು ಅಂತ ಹೇಳಿ ಬೆದರಿಕೆಯನ್ನ ಒಡ್ಲಾಗ್ತಾ ಇದೆ. ಬೆದರಿಕೆಗೆ ಹೆದರಿ ಕೆಲವರಿಗೆ ಹಣವನ್ನ ಹಾಕಿದ್ದಂತಹ ಮಾಜಿ ಕೈದಿ ಅರುಲ್, ಇದರಿಂದ ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡಿರುವಂತಹ ಅರುಲ್ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡು ಸಿಸಿಬಿ ಪೊಲೀಸರಿಂದ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮೊಬೈಲ್ ಜಾಮರ್ಗಳಿರುತ್ತೆ, ಹೇಗೆ ಸಾಧ್ಯ ಆಯಿತು ಇದೆಲ್ಲವೂ ಕೂಡ ಅನ್ನುವಂತಹ ಪ್ರಶ್ನೆ ಇದೇನು ಮೊದಲೇನಲ್ಲ. ಬಹಳ ವರ್ಷಗಳಿಂದಲೂ ಕೂಡ ಇದೇ ಕರ್ಮಕಾಂಡವನ್ನು ನಾವು ನೋಡ್ಕೊಳ್ತಾನೆ ಬಂದಿದ್ದೇವೆ. ಎಷ್ಟೇ ಜಾಮರ್ಗಳನ್ನು ಅಳವಡಿಕೆ ಮಾಡಿದ್ರೂ ಕೂಡ ಈ ಜೈಲಿನಲ್ಲಿ ಮೊಬೈಲ್ ರಿಂಗ್ ಆಗೋದು, ಮೆಸೇಜ್ಗಳು ರವಾನೆ ಆಗೋದು, ಎಲ್ಲ ರೀತಿಯಾದಂತಹ ಚಟುವಟಿಕೆಗಳು ಆಗಾಗ ನಡೀತಲೇ ಇರತ್ತೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಜೈಲಿನ ಒಳಗಡೆ ಇದ್ಕೊಂಡು ಮೊಬೈಲ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇರೋದು ಇದೇನು ಮೊದಲೇನಲ್ಲ. ಎಷ್ಟೇ ಜಾಮರ್ ಅಳವಡಿಕೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಯಾವ ರೀತಿಯಾದಂತಹ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ? ಈ ಬೆದರಿಕೆ ಒಳಗಾದಂತಹ ವ್ಯಕ್ತಿ ಏನಂತ ದೂರು ಕೊಟ್ಟಿದ್ದಾನೆ, ದೂರಿನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾನೆ, ಯಾವಾಗಿನಿಂದ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ರಮ್ಯಾ, ನೀವ್ ಹೇಳಿದ್ದು ಸತ್ಯ. ಯಾಕಂದ್ರೆ ಇದೇನು ಮೊದ್ಲಲ್ಲ ಮೊಬೈಲ್ ಬಳಕೆ ಮಾಡೋದಾಗಿರ್ಬೋದು ಅಥವಾ ಅಕ್ರಮ ಚಟುವಟಿಕೆಗಳ ತಾಣ ಅಂತಾನೆ ಹೇಳ್ಬೋದು ಜೈಲು. ಆದ್ರೆ ಇದೀಗ ಒಳಗಿದ್ದಂತಹ ಒಬ್ಬ ಕೊಲೆ ಆರೋಪಿ, ಅಂದ್ರೆ ಇಲ್ಲಿ ಅರುಲ್ ಅಂತ ಏನೊಬ್ಬ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸಿಸಿಬಿ ಅವ್ರಿಗೆ, ಆತ ಕೂಡ ಒಂದು ಕೊಲೆ ಕೇಸ್ನಲ್ಲೂ ಕೂಡ ಜೈಲ್ ಸೇರಿರ್ತಾನೆ. ಜೈಲ್ ಸೇರಿದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೆಲವೊಬ್ರು ಕೂಡ ಆತನಿಗೆ ಪರಿಚಯ ಆಗಿರ್ತಾರೆ. ಅಂದ್ರೆ ಅವ್ರಿಗೆಲ್ಲ ಸಜಾಬಂದಿಗಳಾಗಿರ್ತಾರೆ, ಅಂದ್ರೆ ಅವ್ರಿಗೆಲ್ಲರೂ ಕೂಡ ಶಿಕ್ಷೆ ಪ್ರಕಟ ಆಗಿರತ್ತೆ. ಅಂತವ್ರು ಕೂಡ ಈತನಿಗೆ ಪರಿಚಯ ಆಗಿರ್ತಾರೆ. ಇವನಿಗೆ ಯಾವಾಗ ಬೇಲ್ ಸಿಗುತ್ತೋ ಈತ ಕೂಡ ಈಗಾಗ್ಲೇ ಆಚೆ ಬಂದಿರುವಂತದ್ದು. ಕಳೆದ ಒಂದು 7-8 ವರ್ಷಗಳಿಂದ ಕೂಡ ಜೈಲಿನಲ್ಲಿ ಇದ್ದು ಹೊರಗೆ ಬಂದಿದ್ದಾನೆ. ಈತ ಹೊರಗಡೆ ಬಂದ ಮೇಲೆ ಹೇಳಿದಂತ ಕೆಲವೊಬ್ರು, ಅಂದ್ರೆ ಒಳಗಿರುವಂತವ್ರು ಕೂಡ ಒಳಗಡೆಯಿಂದಾನೇ ವಾಟ್ಸ್ಆಪ್ ಕಾಲ್ ಕೂಡ ಮಾಡ್ತಿದ್ದಾರೆ ಈತನಿಗೆ ಅನ್ನೊಂದು ಮಾಹಿತಿ ಕೂಡ ಆತ ಆಗ್ಲೇ ಕೊಟ್ಟಿರುವಂತದ್ದು. ಸಾಕಷ್ಟು ನಂಬರ್ ಗಳಿಂದ ಕರೆ ಬರ್ತಾ ಇದೆ, ನನಗೆ ದುಡ್ಡು ಕೊಡು, ಇಲ್ಲಾಂದ್ರೆ ಹೊರಗಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದಲ್ಲಿ ಇವತ್ತು ಚಾರ್ಜ್ ಫ್ರೇಮ್ ಸಿಸಿಎಚ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಸಿಸಿಎಚ್ ಕೋರ್ಟ್ಗೆ ಆಗಮನ ಆಗಿದೆ. ದರ್ಶನ್ ಚಾರ್ಜ್ ಫ್ರೇಮ್ ಬಗ್ಗೆ ವಾದ ಆಲಿಸಲಿರುವಂತಹ ಕೋರ್ಟ್ ಇವತ್ತು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 17 ಆರೋಪಿಗಳು. ವಿಚಾರಣೆ ವೇಳೆ ಟ್ರಯಲ್ ಬಗ್ಗೆ ಪ್ರಶ್ನಿಸಿದಂತಹ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಕೋರ್ಟ್ಗೆ ಆಗಮನ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಸುಪ್ರೀಂ ಕೋರ್ಟ್ನ ಟೆನ್ಷನ್, ಮತ್ತೊಂದು ಕಡೆ ಸಿಸಿಎಚ್ ಕೋರ್ಟ್ನಲ್ಲಿ ಏನಾಗತ್ತೆ ಅನ್ನುವಂತಹ ಟೆನ್ಷನ್ ದರ್ಶನ್ಗೆ ಹೆಚ್ಚಾಗ್ತಾ ಇದೆ. ಕೋರ್ಟ್ಗೆ ಡಿ ಗ್ಯಾಂಗ್ ಆಗಮನ ಆಗತ್ತೆ. ಈಗಾಗಲೇ ದರ್ಶನ್ ಅವರ ಆಗಮನ ಆಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ನಟ ದರ್ಶನ್ ಹಾಗೂ ಇತರ ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳು ವಿಚಾರಣೆಗಾಗಿ ಹಾಜರಾಗಲಿದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಒಂದ್ ಕಡೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಹೊರಬರುವ ನಿರೀಕ್ಷೆಗಳು ಕೂಡ ಇದೆ, ಏನಾಗುತ್ತೆ ಅನ್ನುವಂತಹ ಡವಡವ. ಮತ್ತೊಂದು ಕಡೆ ಸಿಸಿಎಚ್ ಕೋರ್ಟ್ಗೆ ಈ 17 ಆರೋಪಿಗಳು ಕೂಡ ಇವತ್ತು ಹಾಜರಾಗಬೇಕು. ಇವತ್ತೇನ್ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯಾ, ಈಗಾಗ್ಲೇ ಏನೋ ಈ ಒಂದು ಪ್ರಕರಣದಲ್ಲಿ ಇನ್ನೇನು ಟ್ರಯಲ್
ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಂತರ ಟ್ರಯಲ್ ಡೇಟ್ ಫಿಕ್ಸ್ ಆಗೋದು ಒಂದ್ ಕಡೆ ಆದ್ರೆ, ರಾಜ್ಯ ಸರ್ಕಾರ ಜಾಮೀನು ರದ್ದು ಮಾಡುವಂತೆ ಸಲ್ಲಿಸಿರುವಂತಹ ಮೇಲ್ಮನವಿ ಅರ್ಜಿ ವಿಚಾರಣೆ ಮುಕ್ತಾಯ ಆಗಿದೆ. ಇದೇ ವಾರದಲ್ಲಿ ತೀರ್ಪು ಬಹುತೇಕ ಖಚಿತ ಕೂಡ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿಯೇ ದರ್ಶನ್ ಹೊರಗಡೆ ಇದ್ರೂ ಕೂಡ ಈ ಟೆನ್ಷನ್ ಕಮ್ಮಿ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಟ ದರ್ಶನ್, ಪವಿತ್ರ ಗೌಡ, ರಾಘವೇಂದ್ರ, ಪವನ್, ಜಗದೀಶ್, ಅನುಕುಮಾರ್, ರವಿಶಂಕರ್ ಜಾಮೀನು ರದ್ದು ಮಾಡುವಂತೆ ಸರ್ಕಾರ ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಆರೋಪಿಗಳ ಪರ ವಕೀಲರಿಗೆ ಲಿಖಿತ ವಾದವನ್ನ ಸಲ್ಲಿಸುವಂತೆ ಸೂಚಿಸಿತ್ತು. ಅದರಂತೆ ಕಳೆದ ವಾರ ಆರೋಪಿಗಳ ಪರ ವಕೀಲರು ಲಿಖಿತ ವಾದವನ್ನ ಕೂಡ ಸಲ್ಲಿಸಿದ್ದಾರೆ. ಹಾಗಾಗಿ ಇದೇ ವಾರದಲ್ಲಿ ಆದೇಶ ಕೂಡ ಸುಪ್ರೀಂ ಕೋರ್ಟ್ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ರದ್ದಾದ್ರೆ ಮತ್ತೆ ಎಲ್ಲ ಆರೋಪಿಗಳು ಜೈಲು ಸೇರ್ಬೇಕಾಗುತ್ತೆ. ಈ ಒಂದು ಆತಂಕ ಎಲ್ಲ ಆರೋಪಿಗಳಿಗೂ ಕೂಡ ಇದೆ. ಸೊ ಇವತ್ತಿನ 57ನೇ CCH ಕೋರ್ಟ್ಗೆ ಆರೋಪಿಗಳು ವಿಚಾರಣೆಗಾಗಿ ಹಾಜರಾಗ್ತಾ ಇದ್ದಾರೆ. ಒಬ್ಬೊಬ್ಬರೇ ಈಗಾಗಲೇ ನಟ ದರ್ಶನ್ ಕೂಡ ಆಗಮಿಸಿದ್ದಾರೆ.